ನಮಸ್ಕಾರ, ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಶೇವ್ ಪುರಿ ಹೀಗಿದೆ. ಇದನ್ನು ಮಾಡೋದನ್ನು ಹೇಗೆ ಅಂತ ನಾನು ತಿಳಿಸ್ತೇನೆ, ನೀವು ಮಾಡಿ. ಈಗ ಸೇವ್ ಪುರಿಗೆ ಮೊದಲು ರಗಡ ಮಾಡಿಕೊಳ್ಳಬೇಕು. ಅದಕ್ಕೆ ಬೇಕಾಗೋ ಸಾಮಗ್ರಿಗಳಂದರೆ 1 ಕಪ್ಪು ವಟಾಣಿ ತೆಗೆದುಕೊಂಡಿದ್ದೇನೆ. ಇದನ್ನು ನಿನ್ನೆ ರಾತ್ರಿನೇ ನೆನೆ ಇಡಬೇಕು. ಮತ್ತು 1 ಆಲೂಗಡ್ಡೆ ಮತ್ತು 1 ಟೊಮೆಟೊ ಮತ್ತು 1 ಈರುಳ್ಳಿ, ಇವನ್ನ ಸಣ್ಣ ಚಿಕ್ಕದಾಗಿ ಹೆಚ್ಚಿಕೊಳ್ಳಬೇಕು. ಮತ್ತು ಇದಕ್ಕೆ ಗರಂ ಪೌಡರು ಮತ್ತು ಧನಿಯಾ ಪೌಡರು, ಅದು ಜೀರಿಗೆ ಪೌಡರು, ಅದೆಲ್ಲ ಬೇಕು. ಅದನ್ನೆಲ್ಲ ಮಾಡುವಾಗ ಹೇಳ್ತೇನೆ. ಈಗ ಮೊದಲು ಈ ವಟಾಣಿಗಳನ್ನು ಮತ್ತು ಆಲೂಗಡ್ಡೆಯನ್ನು ಬೇಯಿಸಿಕೊಳ್ಳೋಣ ಕುಕ್ಕರ್ನಲ್ಲಿ. ಈಗ ಇದಕ್ಕೆ 2ರಿಂದ 3 ಲೋಟ ನೀರು ಹಾಕೋಣ. ಹಾಕಿ ಇದನ್ನು ಕುಕ್ಕರ್ನಲ್ಲಿ 4 ಸೀಟಿ ಆಗಬೇಕು. ಅಲ್ಲಿವರೆಗೆ ಇದರಲ್ಲಿ ಕುಕ್ಕರ್ನಲ್ಲಿ ಇಡೋಣ. ಈಗ 2 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಈಗ ಇದರಲ್ಲಿ ಸಾಸಿವೆದು ಹಾಕೋಣ. 1 ಸ್ಪೂನ್ ಹಿಂಗೆ ಹಾಕೋಣ. 1/2 ಸ್ಪೂನ್ ಅರಿಶಿಣ ಹಾಕೋಣ. ಖಾರ ಪುಡಿ ಹಾಕೋಣ. ಒಂದು 1/2 ಸ್ಪೂನ್ ಸಕ್ಕರೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗೆಲ್ಲ ಮಸಾಲೆ ಎಲ್ಲ ಹಾಕಿದ ನಂತರ 1-2 ನಿಮಿಷ ಇದನ್ನು ಒಂದು ಪ್ಲೇಟ್ನಿಂದ ಮುಚ್ಚಿಡೋಣ. ಈಗ ಹೀಗೆ 1-2 ನಿಮಿಷ ಇದನ್ನು ಮುಚ್ಚಿಡೋಣ. ಕುದಿಯಲಿ ಅದು 2 ನಿಮಿಷ ಆಗಿದೆ. ಈಗ ತೆಗೆಯೋಣ. ಈಗ ತೆಗೆದ ನಂತರ ಹೀಗೆ ಸ್ವಲ್ಪ ಕೈ ಆಡಿಸ್ಬೇಕು ಅದನ್ನು. ಈಗ ಆಗಿದೆ. ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಇದು ಇಷ್ಟೇ ತೆಳುವಾಗಿರಲಿ, ಯಾಕಂದರೆ ಆರಿದ ಮೇಲೆ ಮತ್ತೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತದೆ. ಮೊದಲ ಪುರಿಗಳನ್ನು ಹೀಗೆ ಸಣ್ಣದಾಗಿ ಹೋಲ್ ಮಾಡಬೇಕು ಹೀಗೆ. ಈಗ ಇದರಲ್ಲಿ ಮೊದಲು ರಗಡ ಹಾಕೋಣ. ಈಗ ಖಾರ ಪುಡಿ ಹಾಕೋಣ. ಒಂಚೂರು ಚಾಟ್ ಮಸಾಲ ಹಾಕೋಣ. ಈಗ ಶೇವನ್ನು ಹಾಕೋಣ. ಈ ಶೇವನ್ನು ಸಹ ನಾನು
ವಿಡಿಯೋ ಮಾಡಿದ್ದೇನೆ, ಇದನ್ನು ಕೂಡ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಬಹುದು. ಇವರು ಕೊತ್ತಂಬರಿ ಸೊಪ್ಪು ಹಾಕೋಣ. ಶೇವ್ ಪುರಿ ರೆಡಿಯಾಗಿದೆ. ನಾವು ಮಕ್ಕಳು ಮತ್ತು ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿ ತಿನ್ನೋದು ಚೆನ್ನಾಗಿರುತ್ತದೆ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಮತ್ತು ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಾಮೆಂಟ್ಸ್ ಕೂಡ ಕೊಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಸಬ್ಸ್ಕ್ರೈಬ್ಗಳಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ.